ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ಈ ವಿಡಿಯೋ ನಾವು ಮಾತಾಡ್ತಕ್ಕಂಥ ವಿಷಯ ಏನು ಅಂತಂದರೆ ರಿಕರಿಂಗ್ ಡೆಪಾಸಿಟ್ ಮತ್ತು ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ ನೀಟಾಗಿ ಮಾತಾಡ್ತಾ ಹೋಗೋಣ. ಈ ಎರಡನ್ನೂ ಹೇಗೆ ವರ್ಕ್ ಆಗ್ತಾ ಹೋಗುತ್ತೆ, ಬ್ಯಾಂಕ್ ಯಾವ ಥರ ನಮಗೆ ಇಂಟ್ರೆಸ್ಟ್ನ ಕೊಡ್ತಾ ಹೋಗ್ತಾರೆ, ಯಾವ ಟೈಪ್ ಆಫ್ ಸಿಚುಯೇಷನಲ್ಲಿ ನಾವು ಎಫ್ ಡಿಗೆ ಹೋಗ್ತಕ್ಕಂಥದ್ದು ಒಳ್ಳೆಯದು ಅಥವಾ ಆರ್ ಡಿಗೆ ಹೋಗ್ತಕ್ಕಂಥ ಒಳ್ಳೆಯದು ಅನ್ನೋದನ್ನು ಕೂಡ ಈ ವಿಡಿಯೋನಲ್ಲಿ ನೀಟಾಗಿ ಮಾತಾಡ್ತಾ ಹೋಗೋಣ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಮೊದಲಿಗೆ ಆರ್ ಡಿನ ಯಾರು ಮಾಡ್ಬೋದು ಅಂತಂದರೆ, ಆರ್ ಡಿ ಅಂತಕ್ಕಂಥದ್ದು ರಿಕರಿಂಗ್ ಡೆಪಾಸಿಟ್ ಅಂತ ಹೇಳ್ತಾರೆ. ಈ ವರ್ಡ್ನಲ್ಲೇ ಇರೋ ಥರ ರಿಕರಿಂಗ್ ಆಗಿ ಮತ್ತೆ ಮತ್ತೆ ನಾವು ಡೆಪಾಸಿಟ್ ಮಾಡ್ತಾ ಹೋಗ್ತೀವಲ್ಲ, ಅದನ್ನೇ ಆರ್ ಡಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ 1 ಇಯರ್ನಲ್ಲೇ ಯಾವುದಾದ್ರೂ ಕಾಲೇಜ್ ಫೀಸ್ ಕಟ್ಟಬೇಕು ಅಂತಕ್ಕಂಥ ಒಂದು ಕಮಿಟ್ಮೆಂಟ್ ಇದ್ದರೆ, ಅಥವಾ ಯಾವುದಾದ್ರೂ ಮದುವೆ ಇರ್ಬೋದು ನಿಮ್ಮದು. ಸೊ ಈ ಮನಿನ ನೀವು ಒಂದೇ ಸರಿ ಬಲ್ಕ್ ಆಗಿ ಹಾಕೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಮಂತ್ಲಿ ನಾನು ಡಿಸಿಪ್ಲಿನ್ ಆಗಿ ಇಷ್ಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀನಿ, ನಾನು ಸ್ಟಾಕ್ ಮಾರ್ಕೆಟ್ಗೆ ಹೋಗಿ ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ಲ ಅಂತಕ್ಕಂಥವ್ರು ಈ ಆರ್ ಡಿನ ಮಾಡ್ತಾ ಹೋಗ್ಬೋದು. ಈ ಆರ್ ಡಿ ಬಂದ್ಬಿಟ್ಟು ಯಾವ ಥರ ಇಂಟ್ರೆಸ್ಟ್ ರೇಂಜ್ನ ಕೊಡ್ತಾ ಹೋಗ್ತಾರೆ ಅಂದರೆ, ಈ ಬ್ಯಾಂಕ್ಸ್ನಲ್ಲೆಲ್ಲ ಆಲ್ಮೋಸ್ಟ್ 5 to 7.5% ಅಥವಾ 8% ತನಕನೂ ಆರ್ ಡಿನಲ್ಲಿ ಇಂಟ್ರೆಸ್ಟ್ನ ಕೊಡ್ತಾ ಹೋಗ್ತಾರೆ. ಆಲ್ಮೋಸ್ಟ್ ಕೆಲವೊಂದು ಬ್ಯಾಂಕ್ಸ್ನಲ್ಲಿ ಈ ಕ್ವಾರ್ಟರ್ಲಿ ಬೇಸಿಸ್ನಲ್ಲಿ ಆರ್ ಡಿಗೆ ಇಂಟ್ರೆಸ್ಟ್ ಪೇ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಇವತ್ತು ನೀವು ಒಂದು 10,000 ರೂಪಾಯಿ ನೀವು ಆರ್ ಡಿ ಅಕೌಂಟ್ನ ಓಪನ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಫಸ್ಟ್ ಆಫ್ ಆಲ್ ಅಕೌಂಟ್ ಓಪನ್ ಮಾಡೋಕ್ಕೆ ಏನು ಮಾಡಬೇಕು ಅಂತಂದರೆ, ನಿಮ್ಮ ನಿಯರ್ ಬೈ ನಿಮ್ಮ ಬ್ರಾಂಚಿಂದ ಇರುತ್ತಲ್ಲ ಅಲ್ಲಿಗೇ ಹೋಗ್ಬೋದು. ಅಥವಾ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಹೋಮ್ ಬ್ರಾಂಚ್ಗೆ ಹೋಗ್ದಲ್ಲ ಇದ್ರೂ ಕೂಡ ನೀವು ಇರ್ತಕ್ಕಂಥ ಸಿಟಿನಲ್ಲೇ ನಿಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟು ಆರ್ ಡಿ ಅಕೌಂಟ್ನ ಓಪನ್ ಮಾಡಬೇಕು ಅಂತ ಕೇಳಿದ್ರೆ ಒಂದು ಪೇಪರ್ನ ಕೊಡ್ತಾರೆ. ಅದರಲ್ಲಿ ನಿಮಗೂ ಎಷ್ಟು ಅಮೌಂಟ್ನ ನೀವು ಪೇ ಮಾಡ್ತೀರಾ ಮಂತ್ಲಿ, ಜೊತೆಗೆ ಎಷ್ಟು ಇಂಟ್ರೆಸ್ಟ್ ಕೊಡ್ತಾರೆ ಅದನ್ನೆಲ್ಲ ಅವರೇ ಹೇಳ್ತಾ ಹೋಗ್ತಾರೆ. ನಿಮ್ಮ ಹೆಸರು, ನಿಮ್ಮ ಬ್ಯಾಂಕ್ ಅಕೌಂಟು, ಈ ಡೀಟೇಲ್ಸ್ನೆಲ್ಲ ಬೇಸಿಕ್ ಡೀಟೇಲ್ಸ್ನ ಫಿಲ್ ಮಾಡಿ ಕೊಟ್ಟರೆ ಅವತ್ತೇ ಆ ಅಮೌಂಟ್ ಕಟ್ ಆಗ್ತಾ ಹೋಗುತ್ತೆ. ಇದು ತುಂಬ ಮುಖ್ಯ. ನೀವು ಇವತ್ತೋಗಿ ಓಪನ್ ಮಾಡ್ತೀರಾ ಅಂದರೆ ಅಕೌಂಟು ಇವತ್ತೇ ಕಟ್ ಆಗ್ತಾ ಹೋಗುತ್ತೆ. ಸೊ ನೀವು ಯಾವತ್ತಿಂದ ಕಟ್ ಆಗಬೇಕು ಆರ್ ಡಿ ಮನಿ ಅಂತ ನೀವು ಥಿಂಕ್ ಮಾಡ್ತೀರೋ ಅವತ್ತೇ ಹೋಗಿ ಈ ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಹೋಗಿ. ಓಕೆನಾ, ಒಂದು ಶೀಟ್ನ ಕೊಡ್ತಾರೆ, ಅದರಲ್ಲಿ ನೀಟಾಗಿ ಫಿಲ್ ಮಾಡಿ ಬ್ಯಾಂಕ್ನವ್ರಿಗೆ ಕೊಟ್ಬಿಟ್ರೇ ಅವತ್ತಿನ ಡೇಟ್ನಲ್ಲಿ ನೀವು ಎಷ್ಟು ಬರ್ದಿರ್ತೀರೋ ಅಷ್ಟು ಅಮೌಂಟ್ನ ಕಟ್ ಮಾಡ್ತಾ ಹೋಗ್ತಾರೆ. ಮಿನಿಮಮ್ ಬಂದು 6 ಮಂತ್ಸಿಂದ ಸ್ಟಾರ್ಟ್ ಆಗುತ್ತೆ. ನಾನು ಕೆನರಾ ಬ್ಯಾಂಕ್ ನಂದು ಅದರಲ್ಲೋಗಿ ಕೇಳಿದ್ದಕ್ಕೆ ಮಿನಿಮಮ್ 6 ಮಂತ್ಸ್ಗೆ ನೀವು ಡ್ಯೂರೇಷನ್ ಪೀರಿಯಡ್ನ ಫಿಕ್ಸ್ ಮಾಡ್ಬೋದು. ಅಂಟಿಲ್ 10 ಇಯರ್ಸ್ ತನಕ ನೀವು ಆ ಡ್ಯೂರೇಷನ್ ಪೀರಿಯಡ್ನ ಬ್ಲಾಕ್ ಮಾಡ್ತಾ ಹೋಗ್ಬೋದು. ನೀವು ಫಾರ್ ಎಕ್ಸಾಂಪಲ್ 1 ಇಯರ್ಗೆ 2 ಇಯರ್ಗೆ ಯಾವಾಗ ಬೇಕಾದ್ರೂ ನೀವು ಮಾಡ್ತಾ ಹೋಗ್ಬೋದು. ಮಂತ್ಲಿ ಒಂದು 10,000 ನೀವು ಮಾಡ್ತಿದ್ದೀರಾ ಅಂತಲೇ ಅಂದ್ಕೊಳ್ಳಿ. ಅದು ಯಾವ ಥರ ವರ್ಕ್ ಆಗ್ತಾ ಹೋಗೋದು ಅಂದರೆ, ಇಂಟ್ರೆಸ್ಟ್ ಯಾವ ಥರ ಪೇ ಮಾಡ್ತಾರೆ ಅಂತಂದರೆ ಕ್ವಾರ್ಟರ್ಲಿ ಬೇಸಿಸ್ನಲ್ಲಿ ಪೇ ಮಾಡ್ತಾರೆ. ಕ್ವಾರ್ಟರ್ ಅಂತಂದರೆ 1 ಇಯರ್, ಕ್ವಾರ್ಟರ್ ಅಂತಂದರೆ 4 ಡಿವೈಡ್ ಮಾಡಿದ್ರೆ ಕ್ವಾರ್ಟರ್ ಅಂತ ಹೇಳ್ತಾರಲ್ಲ. ಈಗ 1 ಇಯರ್ನಲ್ಲಿ 12 ಮಂತ್ಸ್ ಇದೆ. ಕ್ವಾರ್ಟರ್ ಅಂತಂದರೆ 4, 12 ಡಿವೈಡೆಡ್ ಬೈ 4 ಮಾಡಿದ್ರೆ 3 ಬರ್ತಾ ಹೋಗುತ್ತೆ. ಸೊ 3 ಮಂತ್ ಒನ್ಸ್ ಇಂಟ್ರೆಸ್ಟ್ ನಿಮಗೆ ಪೇ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಇವತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಒಂದು 10,000 ರಿಕರಿಂಗ್ ಡೆಪಾಸಿಟ್ ಮಾಡ್ತಾ ಇದ್ದೀರಾ. ಈಗ 3 ಮಂತ್ಸ್ ಇವತ್ತಿಗೆ 3 ಮಂತ್ಸಲ್ಲೇ ನಿಮಗೆ ಒಂದು 10% ನಿಮಗೆ ರಿಟರ್ನ್ ಬರುತ್ತೆ ಅಂತ ನೀವು ಆ ಬ್ಯಾಂಕ್ನವ್ರು ಕೊಡ್ತಾ ಇದ್ದರೆ, ನಿಮಗೆ ಇವತ್ತು 10,000 ನೀವು ಮಾಡಿದ್ದೀರಾ ಅಂತಂದರೆ 3 ಮಂತ್ಸಿಗೆ ನೀವು 30,000ನ ಪೇ ಮಾಡಿರ್ತೀರ ಅಲ್ವಾ. 30,000ಗೆ ನೀವು ಅವರು ಅವಾಗ 10% ಇಂಟ್ರೆಸ್ಟ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 30,000 10% ಅಂದರೆ 33,000 ಆಯಿತು ಅಲ್ವಾ. 10% ಅಂದರೆ ಆ 33,000 ನಿಮ್ಮ ಹತ್ರ ಇರುತ್ತೆ. ಈಗ ನೆಕ್ಸ್ಟ್ ಕ್ವಾರ್ಟರ್ ಅಂದರೆ 6 ಮಂತ್ಸಿಗೆ ನೀವು ಬಂದಾಗ ಆ 33,000 ಪ್ಲಸ್ 30,000 ನೀವು ಪೇ ಮಾಡ್ತೀರಲ್ಲ. ಸೊ ಟೋಟಲ್ 63,000 ಆಗುತ್ತೆ. ಆ 63,000ಗೆ ಅವರು ಇಂಟ್ರೆಸ್ಟ್ ಪೇ ಮಾಡ್ತಾರೆ ನೆಕ್ಸ್ಟ್ ಕ್ವಾರ್ಟರ್ನಲ್ಲಿ. ಅದೇ ಥರನೇ ಸೈಕಲ್ ರನ್ ಆಗ್ತಾ ಹೋಗುತ್ತೆ. ಓಕೆನಾ, ಇದನ್ನು ನೆನ್ಪಿಟ್ಕೊಳ್ಳಿ. ಕ್ವಾರ್ಟರ್ಲಿ ಬೇಸಿಸ್ನಲ್ಲಿ ನಿಮಗೆ ಇಂಟ್ರೆಸ್ಟ್ ಕ್ರೆಡಿಟ್ ಆಗುತ್ತೆ. ಆ ಇಂಟ್ರೆಸ್ಟ್ಗೂ ಸಹ ನೆಕ್ಸ್ಟ್ ಕ್ವಾರ್ಟರ್ ಅವ್ರು ಇಂಟ್ರೆಸ್ಟ್ ಕೊಡ್ತಾ ಹೋಗ್ತಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನಿಮಗೆ ಇದ್ರ ಬಗ್ಗೆ ಫಾರ್ಮುಲಾ ನೀಟಾಗಿ ನಿಮಗೆ ಗೊತ್ತಾಗಬೇಕು ಅಂತಂದರೆ ಇಲ್ಲಿ ಫಾರ್ಮುಲಾ ಸ್ಕ್ರೀನಲ್ಲಿ ಕೊಡ್ತೀನಿ. ಇದೇ ಆರ್ ಡಿಗೆ ಇರ್ತಕ್ಕಂಥ ಫಾರ್ಮುಲಾ. ನಿಮಗೆ ಬೇಕಂದರೆ ಇದನ್ನು ಇಟ್ಕೊಂಡು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಅಲ್ಲಿರ್ತಕ್ಕಂಥ ಟರ್ಮಿನಾಲಜೀಸ್ ಏನೇನೋ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೂಡ ನಾನು ಕೊಟ್ಟಿದ್ದೀನಿ. ನೀವು ಅದನ್ನ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಅಥವಾ ನೀವು ಇದ್ರ ಯಾವುದೋ ಇಷ್ಟೊಂದು ಫ್ರೀ ವೆಬ್ಸೈಟ್ಸ್ ಎಲ್ಲ ಬರ್ತವೆ, ಎಷ್ಟು ಮನಿ ನೀವು ಪೇ ಮಾಡ್ತೀರಾ ಅಂತ ನೀಟಾಗಿ ಹಾಕಿದ್ರೆ ನಿಮಗೆ ಎಷ್ಟು ರಿಟರ್ನ್ ಕೊಡ್ಬೋದು ಬ್ಯಾಂಕಿಂದ, ಇಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ಗೆ ಅಂತ ಹೇಳ್ಬಿಟ್ಟು ಆ ವೆಬ್ಸೈಟ್ನಲ್ಲೇ ನೀವು ನೋಡ್ತಾ ಹೋಗ್ಬೋದು. ಓಕೆನಾ, ಇಷ್ಟು ಅರ್ಥ ಆಯಿತು ಆರ್ ಡಿ ಬಗ್ಗೆ. ಈ ಎಫ್ ಡಿ ಅಂತ ಬಂದರೆ ಫಿಕ್ಸ್ಡ್ ಡೆಪಾಸಿಟ್ಸ್ ಅಂತ ಕರೀತಾರೆ. ಈ ಫಿಕ್ಸ್ಡ್ ಡೆಪಾಸಿಟ್ ಬಂದುಬಿಟ್ಟು ಯಾರು ಮಾಡ್ಬೋದು ಅಂತಂದರೆ, ನನ್ನ ಹತ್ರ ಬಲ್ಕಾಗಿ 1 lakh ಅಥವಾ 2 lakh rupees ಮನಿ ಇದೆ, ಅದನ್ನು ತಗೊಂಡೋಗಿ ನಾನು ಸೇಫ್ ಆಗಿಡಬೇಕು, ಬಟ್ ನನಗೆ ಒಳ್ಳೆ ರಿಟರ್ನ್ಸ್ ಕೂಡ ಬರಬೇಕು, ಒಳ್ಳೆ ಇಂಟ್ರೆಸ್ಟ್ ಕೂಡ ಬರಬೇಕು, ನನ್ನ ಮನಿ ಹಾಗೇನೆ ಇಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತಕ್ಕಂಥವ್ರು ಎಫ್ ಡಿ ಮಾಡ್ತಾ ಹೋಗ್ಬೋದು. ಎಫ್ ಡಿನ ಬಂದುಬಿಟ್ಟು ನೀವು ಆಲ್ಮೋಸ್ಟ್ 7 ಡೇಸಿಂದ ನೀವು ಆಲ್ಮೋಸ್ಟ್ 10 ಇಯರ್ಸ್ ತನಕನೂ ಎಫ್ ಡಿ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತಾ ಹೋಗ್ಬೋದು. ಈ ಎಫ್ ಡಿನಲ್ಲಿ ಬಂದುಬಿಟ್ಟು ಇಂಟ್ರೆಸ್ಟ್ ರೇಂಜ್ ಬಂದು ಆಲ್ಮೋಸ್ಟ್ ನಿಮಗೆ ಈ ಆರ್ ಡಿಗಿಂತ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ ಅಂತಲೇ ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಆಲ್ಮೋಸ್ಟ್ 9%, 9.5% ತನಕನೂ ಇಂಟ್ರೆಸ್ಟ್ ಸಿಗ್ತಾ ಹೋಗುತ್ತೆ ಬೇಸ್ಡ್ ಅಪ್ ಆನ್ ದ ಬ್ಯಾಂಕ್ಸ್. ನೀವು ಯಾವ ಬ್ಯಾಂಕಿಗೆ ಹೋಗಿ ಕೇಳ್ತೀರೋ ಆ ಹೋಮ್ ಬ್ರಾಂಚಿಗೆ ಹೋಗ್ಬಿಟ್ಟು ನೀವು
ಎಫ್ ಡಿ ಅಕೌಂಟ್ ಓಪನ್ ಮಾಡಬೇಕು ಅಂತ ಕೇಳಿಬಿಟ್ಟು ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದರಲ್ಲಿ ನೀವು ಎಷ್ಟು ಮನಿನ ನೀವು ಪೇ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ನೀಟಾಗಿ ಫಿಲ್ ಮಾಡಿ ಎಫ್ ಡಿ ಅಕೌಂಟ್ ಓಪನ್ ಮಾಡಿದ್ರೆ ಅಷ್ಟನ್ನು ಬಲ್ಕಾಗಿ ಕಟ್ಬಿಟ್ಟು ಬಂದುಬಿಟ್ರೆ, ಇನ್ ಕೇಸ್ ನೀವೇನಾದರೂ 1 lakh rupees ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಇವತ್ತಿಗೆ, ಮುಂದಿನ ವರ್ಷ 1 yearಗೆ ಇದು ಅಲ್ಲಿ ಬಂದುಬಿಟ್ಟು ಕ್ವಾರ್ಟರ್ಲಿ ಬೇಸಿಸ್ ಅಂತ ಹೇಳಿದ್ದೆ, ಇಲ್ಲಿ 1 year ಬೇಸಿಸ್ನಲ್ಲಿ ನಿಮಗೆ ಇಂಟ್ರೆಸ್ಟ್ ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನೀವು 1 lakh rupees ಇವತ್ತು ನೀವು ಇನ್ವೆಸ್ಟ್ ಮಾಡ್ತಿದ್ದೀರ ಅಂದರೆ ನೆಕ್ಸ್ಟ್ ಇಯರ್ ನಿಮಗೆ 1,10,000 rupees ಬರುತ್ತೆ. 10% ಇಂಟ್ರೆಸ್ಟ್ ಏನಾದ್ರು ಬ್ಯಾಂಕ್ನವ್ರು ಕೊಟ್ಟರೆ ಈ ಥರ 1 year ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಯರ್ಗೆ ನೀವೇನಾದ್ರು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಎಲ್ಲ ನಿಮಗೆ ಬೇಕು ಅನ್ನೋದಾದರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ಗೆ ಎಫ್ ಡಿಗೆ ಒಂದು ಫಾರ್ಮುಲಾ ಇದೆ, ಸಿಂಪಲ್ ಇಂಟ್ರೆಸ್ಟ್ಗೆ ಒಂದು ಫಾರ್ಮುಲಾ ಇದೆ. ಎರಡೂ ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ, ನೀವು ನೀಟಾಗಿ ನೋಡ್ಕೊಳ್ಳಿ. ಇದರ ಬೇಸಿಸ್ನಲ್ಲಿ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಅಥವಾ ಎಫ್ ಡಿ ಕ್ಯಾಲ್ಕುಲೇಟರ್ ಅಂತ ಕೂಡ ವೆಬ್ಸೈಟ್ಸ್ನಲ್ಲಿ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಹೋಗ್ಬಿಟ್ಟು ಎಷ್ಟು ಪರ್ಸೆಂಟೇಜ್ ನೀವು ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಬ್ಯಾಂಕ್ನವರು, ನೀವು ಎಷ್ಟನ್ನು ಫಿಕ್ಸ್ ಮಾಡಿದ್ದೀರಾ, ಫಿಕ್ಸ್ ಆಗಿ ನೀವು ಹಾಕಿದ್ದೀರಾ, ಇದನ್ನು ನೀಟಾಗಿ ಕೊಡ್ತಾ ಹೋದರೆ ಇಷ್ಟು ಇಯರ್ನಲ್ಲಿ ನಿಮಗೆ ಎಷ್ಟು ರಿಟರ್ನ್ ಬರುತ್ತೆ ಅಂತ ನೀಟಾಗಿ ವೆಬ್ಸೈಟ್ನಲ್ಲೇ ನೋಡ್ತಾ ಹೋಗ್ಬೋದು. ಓಕೆನಾ? ಹೇಳಬೇಕು ಇಂಪಾರ್ಟೆಂಟ್ ವಿಷಯ, ಆರ್ ಡಿನಲ್ಲಿ ಬಂದುಬಿಟ್ಟು ನೀವು ಮಧ್ಯದಲ್ಲಿ ಆ ಪ್ರೀಮೆಚ್ಯೂರ್ ಪೀರಿಯಡ್ನಲ್ಲೇ ನೀವು ಬಿಡಿಸ್ತಾ ಹೋಗ್ಬೋದು. ಬಿಡ್ಸೋಕ್ಕೆ ಆಪ್ಷನ್ನ ಕೊಡ್ತಾರೆ, ಬಟ್ ಪೆನಾಲ್ಟಿ ಕಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 7% ನಿಮಗೆ ಇಂಟ್ರೆಸ್ಟ್ ಕೊಡ್ತಿದ್ದಾರೆ ಅಂದರೆ ಬ್ಯಾಂಕ್ನ ಕಂಡೀಷನ್ ಮೇಲೆ ಒಂದು 5% ಇಂಟ್ರೆಸ್ಟ್ ಕೊಟ್ಟು ನೀವು ತಗೊಳ್ತಾ ಹೋಗ್ಬೋದು. ಎಫ್ ಡಿನೂ ಕೂಡ ಅಷ್ಟೇ, ಎಫ್ ಡಿನಲ್ಲಿ ಮಧ್ಯದಲ್ಲಿ ಬಿಡ್ಸೋಕ್ಕೆ ಪ್ರೀಮೆಚ್ಯೂರ್ ಪೀರಿಯಡ್ನಲ್ಲೇ ಬಿಡ್ಸೋಕ್ಕೆ ಆಪ್ಷನ್ಸ್ ಕೊಡಲ್ಲ. ಇನ್ ಕೇಸ್ ಏನಾದ್ರು ಬಿಡಿಸ್ತಿದ್ದೀರಾ ಅಂತಂದರೆ ಅದಕ್ಕೂ ಕೂಡ ಪೆನಾಲ್ಟಿ ಪರ್ಸೆಂಟೇಜ್ ಇರುತ್ತೆ ಅಂತ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ನಿಮ್ಮ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ, ಪೆನಾಲ್ಟಿ ಎಷ್ಟು ನೀವು ಕಟ್ಟಬೇಕಾಗುತ್ತೆ ಪ್ರೀಮೆಚ್ಯೂರ್ ಪೀರಿಯಡ್ನಲ್ಲೇ ನೀವು ವಿತ್ಡ್ರಾ ಮಾಡಿದ್ರೆ ಅನ್ನೋದನ್ನು ನೀವು ಬ್ಯಾಂಕ್ ಅವ್ರ ಹತ್ರ ಕೇಳಿ ನೀವು ತಿಳ್ಕೊಬೇಕಾಗುತ್ತೆ. ಅಥವಾ ಒಂದೊಂದು ಬ್ಯಾಂಕಿಗೆ ಇದು ವೇರಿ ಆಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇಷ್ಟು ಅರ್ಥ ಆಯಿತು. ಒಂದು ಎಫ್ ಡಿನಲ್ಲಿ ನಿಮ್ಮ ಹತ್ರ ಬಲ್ಕಾಗಿ ಅಮೌಂಟ್ ಇದೆ, ನಾನು ಆದಷ್ಟು ಬೇಗ ನಾನು ಬಿಡಿಸಲ್ಲ ಅನ್ನುವಾಗ ಎಫ್ ಡಿ ಮಾಡ್ತಕ್ಕಂಥದ್ದು ಒಳ್ಳೆ ಆಪ್ಷನ್ ಆಗಿರುತ್ತೆ. ಈ ರಿಕರಿಂಗ್ ಡೆಪಾಸಿಟ್ ಬಂದುಬಿಟ್ಟು ನನ್ನ ಹತ್ರ ಮಂತ್ಲಿ ನಾನು ಡಿಸಿಪ್ಲಿನಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನನಗೆ ಒಂದು 2 yearsಲ್ಲಿ ಇಷ್ಟು ದುಡ್ಡು ಬೇಕು ಅಂತ ಥಿಂಕ್ ಮಾಡ್ತಿರಲ್ಲ ಅವರಿಗೆ ಆರ್ ಡಿ ಬಂದು ಸೂಟಬಲ್ ಆಗಿರುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಓಕೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ನಿಮಗೆ ಇದೇ ರೀತಿ ಫಿನಾನ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಾದರೂ ನಿಮಗೆ A to Z ತಿಳ್ಕೊಬೇಕು ಅಥವಾ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನನ್ನ ವೀಡಿಯೋಸ್ ಇದೆ ಯೂಟ್ಯೂಬ್ನಲ್ಲೇ, ಅದ್ರ ಬಗ್ಗೆ ನೀವು ಚೆಕ್ ಮಾಡ್ತಾ ಹೋದರೆ ಪ್ಲೇ ಲಿಸ್ಟ್ ಇದೆ, ಸ್ಟಾಕ್ ಮಾರ್ಕೆಟ್ ಪ್ಲೇ ಲಿಸ್ಟು, ಅದರಲ್ಲಿ ನೀವು ವೀಡಿಯೋಸ್ನ ನೋಡ್ತಾ ಹೋದರೆ ನಿಮಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ತಾ ಹೋಗುತ್ತೆ. ಮತ್ತು ಫಂಡಮೆಂಟಲ್ ಅನಾಲಿಸಿಸ್, ಸ್ಟಾಕ್ಸ್ನ ಈ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ನೀಟಾಗಿ ಹೋಗಿ ಕಲ್ತ್ಕೊಳ್ಳೋಂಗಿದ್ರೆ ಕಲ್ತ್ಕೊಳ್ಳಿ. ಇದೇ ಥರದ ವೀಡಿಯೋಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ನಾನು ಸಿಗ್ತೀನಿ. ಆ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.